ನಿಮಗೆ ಗೊತ್ತಿರೋ ಹಾಗೆ ಎಲ್ಲೆಡೆ ಬರೀ ಹಾರ್ಟ್ ಅಟ್ಯಾಕ್ನದ್ದೇ ಸುದ್ದಿ. ಕರ್ನಾಟಕದಲ್ಲಂತೂ ಕೆಮ್ಮು ನೆಗಡಿಯಂತೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಕಾಣಿಸಿಕೊಳ್ತಿವೆ. ನಿಂತಲ್ಲೇ ಎದೆ ಹಿಡ್ಕೊಂಡು ಕುಸಿದು ಬೀಳೋದು ಸರ್ವೇ ಸಾಮಾನ್ಯವಾಗಿದೆ. ಯಾವುದೇ ವಯಸ್ಸಿನ ಹಂಗಿಲ್ಲದೆ ಬರುವ ಈ ಹೃದಯಾಘಾತವನ್ನ ತಡೆಯಲು ಈ 2 ಬ್ಲಡ್ ಟೆಸ್ಟ್ಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಹೋಮೋಸಿಸ್ಟೇನ್ ಅಂದ್ರೆ ರಕ್ತದಲ್ಲಿ ಕಂಡುಬರುವಂತಹ ಅಮೈನೋ ಆಮ್ಲ. ಇದು ಪ್ರೋಟೀನ್ಗಳನ್ನ ತಯಾರಿಸಲು ಸಹಕಾರಿಯಾಗಿದೆ. ಒಂದು ವೇಳೆ ರಕ್ತದಲ್ಲಿ ಇದರ ಪ್ರಮಾಣ ಹೆಚ್ಚಾದ್ರೆ ನೇರವಾಗಿ ಹೃದಯ ಮತ್ತು ರಕ್ತನಾಳಗಳ ಕಾಯಿಲೆಗೆ ಕಾರಣವಾಗುತ್ತೆ. ಅಷ್ಟೇ ಅಲ್ಲದೆ ಇದು ರಕ್ತದಲ್ಲಿ ಹೆಚ್ಚಾದ್ರೆ ಹಾರ್ಟ್ ಅಟ್ಯಾಕ್ ಸಂಭವ ಕೂಡ ಹೆಚ್ಚಾಗುತ್ತೆ. ಆದ್ರಿಂದ ಹೋಮೋಸಿಸ್ಟೇನ್ ಬ್ಲಡ್ ಟೆಸ್ಟ್ ಮಾಡಿಸೋದು ಅತ್ಯಗತ್ಯವಾಗಿದೆ. ಇದರ ಪರೀಕ್ಷೆ ಮಾಡಿಸಿದ್ರೆ ಹೃದಯಾಘಾತದ ಸಾಧ್ಯತೆ ಬಗ್ಗೆ ತಿಳಿದುಕೊಳ್ಳಬಹುದು. ಇನ್ನು 2ನೇದಾಗಿ ಸಿ ರಿಯಾಕ್ಟಿವ್ ಪ್ರೋಟೀನ್ ಪರೀಕ್ಷೆ. ನಮ್ಮ ಬಾಡಿಯಲ್ಲಿ ಸಿಆರ್ಪಿ ಮಟ್ಟ ಹೆಚ್ಚಾದಾಗ ಸಂಧಿವಾತ, ಹೃದಯ ಸಂಬಂಧಿ ಕಾಯಿಲೆಗಳು ಆಹ್ವಾನವಾಗುತ್ತವೆ. ಸಿಆರ್ಪಿ ಮಟ್ಟ ಹೆಚ್ಚಿದಷ್ಟು ಹೃದಯಾಘಾತದ ಸಾಧ್ಯತೆ ಕೂಡ ಹೆಚ್ಚು. ಹೀಗಾಗಿ ಸಿಆರ್ಪಿ ಟೆಸ್ಟ್ ಮಾಡಿಸಿಕೊಂಡ್ರೂ ಕೂಡ ಹೃದಯಾಘಾತದ ಲಕ್ಷಣಗಳ ಬಗ್ಗೆ ಎಚ್ಚೆತ್ತುಕೊಳ್ಳಬಹುದು. ಈ ಪರೀಕ್ಷೆಗಳನ್ನ ಆದಷ್ಟು ಬೇಗ ಮಾಡಿಸಿ ಹೃದಯಾಘಾತದಿಂದ ಬಚಾವಾಗಿ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ.